ಇವತ್ತು ನಾವು ಹೊಸಪೇಟೆಯ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಹಂಪಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿಸ್ತೀವಿ. ಕಾರಣ ಏನಂತಂದ್ರೆ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭವನ್ನು ಕೋರ್ತಾ, ಅದೇ ರೀತಿ ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಪ್ರಾಮಾಣಿಕರು ಮತ್ತು ಹಿರಿಯರು ಆಗಿರ್ತಕ್ಕಂಥ ಎಚ್.ಆರ್. ಗವಿಯಪ್ಪನವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಮತ್ತು ಈಗಾಗಲೇ ಅವರು 2ನೇ ಬಾರಿ ಆಯ್ಕೆ ಆಗಿರೋದ್ರಿಂದ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಅದ್ರ ಜೊತೆಗೆ ಈ ಭಾಗದ ಅತ್ಯಂತ ಪ್ರಾಮಾಣಿಕರು ಅಂತೇಳಿ ಈಗಾಗಲೇ ತಾವು ಎಲ್ಲಾ ಸಮುದಾಯಗಳನ್ನ ಜೊತೆಗೆ ಕೊಂಡೊಯ್ಯತಕ್ಕಂಥ ಕೆಲಸ ಮಾಡ್ತಾ ಇದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿ, ಕಳೆದ ಬಾರಿ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದ ಕೂಡ ಕಾಂಗ್ರೆಸ್ ಜೊತೆಗಿದ್ದು, ಕಾಂಗ್ರೆಸ್ನ ಜೊತೆಗಿದ್ದು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು. ಈಗ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಕೊಟ್ಟು ಮತ್ತೆ ಈ ಭಾಗದ ಅತ್ಯಂತ ಹೆಚ್ಚು ಅಭಿವೃದ್ಧಿಗೆ ಕಾರಣಕರ್ತರಾಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿ ಇವತ್ತು ನಾವು ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಇವತ್ತು ನಾವು ಹೊಸಪೇಟೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದು ಇವತ್ತು ನಾವು ಎಲ್ಲ ನಮ್ಮ ಗವಿಯಪ್ಪ ಸಾಹೇಬರ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ವಿರೂಪಾಕ್ಷ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿರುತ್ತೇವೆ. ನಮ್ಮ ಅರಿಕೆ ಇಷ್ಟೇ, ನಮ್ಮ ಭಾಗದಲ್ಲಿ ನಮ್ಮ ನಾಯಕರಾದಂಥ ಗವಿಯಪ್ಪ ಸಾರು ಸಚಿವರು ಆಗ್ಬೇಕಂತೇಳಿ ನಮ್ಮ ಅರಿಕೆ. ಅದರ ಸಲುವಾಗಿ ಇವತ್ತು ಎಲ್ಲರೂ ಬಂದು ನಾವು ಪೂಜೆ ಸಲ್ಲಿಸಿ 6:30ಇಂದನೇ ಪೂಜೆ ಸಲ್ಲಿಸಿ ಇವತ್ತು 108 ಕಾಯಿ ಹರಕೆ ಮಾಡಿದ್ವಿ. ಕಾಯಿ ಹೊಡೆಯುವ ಮುಖಾಂತರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಗವಿಯಪ್ಪ ಸಾಹೇಬರು MLA ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು. ಈ ಬಾರಿ ವಿಜಯನಗರ ಡಿಸ್ಟಿಕ್ಗೆ 2 ಸಾರಿ ಆಯ್ಕೆ ಆಗಿರ್ತಾರೆ ನಮ್ಮ ಹೊಸಪೇಟೆಯಿಂದ. ಅವರ ಸಲುವಾಗಿ ಅತ್ಯಂತ ಹಿರಿಯ ಶಾಸಕರಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಪ್ರಥಮ ಬಾರಿಗೆ ಸಚಿವ ಸ್ಥಾನ ಒದಗಿ ಬರ್ಬೇಕಂತೇಳಿ ನಮ್ಮ ಎಲ್ಲರ ಅಭಿಮಾನಿಗಳ ಆಸೆ ಆಗಿರುತ್ತೆ. ಆದ ಕಾರಣ ನಮ್ಮ ಲೀಡರ್ಸ್ಗೆ, ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರಿಗೂ ನಾವು ಪ್ರಾರ್ಥನೆ ಮಾಡೋದು ಇಷ್ಟೇ. ನಮ್ಮ ಗವಿಯಪ್ಪ ಅವರು ಅತ್ಯಂತ ಮೃದು ಸ್ವಭಾವದವರು, ಎಲ್ಲಾ ಸಮಾಜಗಳನ್ನ ಅತ್ಯಂತ ಪ್ರೀತಿಯಿಂದ ಕಾಣುವಂತ ಒಂದು ವ್ಯಕ್ತಿ ಆಗೋದ್ರಿಂದ ಅವರಿಗೆ ಸಚಿವ ಸ್ಥಾನ ಕೊಡೋದ್ರಿಂದ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ನಮ್ಮ ಪಕ್ಷಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಶಕ್ತಿ ತುಂಬುವಂತ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲ ಅಭಿಮಾನಿಗಳ ಕಡೆಯಿಂದ ಇವತ್ತು ನಾವು ಈ ಮತ್ತೆ ಮುಂದೆ 21ನೇ ತಾರೀಕು ನಂತರ ಕೂಡ ನಾವು ಎಲ್ಲರೂ ಸೇರಿ ಇದೇ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದು ಮತ್ತೆ ಪೂಜೆ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.